ಹಲೋ ಗೈಸ್, ಈ ವಿಡಿಯೋದಾಗ ನಾವು ಹೌ ಟು ಸ್ಟಾರ್ಟ್ ಸೆಲ್ಲಿಂಗ್ ಪ್ರೊಡಕ್ಟ್ಸ್ ಆನ್ ಆನ್ಲೈನ್ ಅಂತಂದ್ರೆ ಇ ಕಾಮರ್ಸ್ ಬಿಸ್ನೆಸ್ ಅನ್ನ ಯಾವ ತರ ನಾವು ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಾಗ ನೋಡೋಣ್ರಿ. ಈಗ ಫಸ್ಟ್ ನಾವು ಹೋಗ್ಬೇಕು ಅಂತಂದ್ರ ಇಂಟ್ರಡಕ್ಷನ್. ವಾಟ್ ಈಸ್ ಇ ಕಾಮರ್ಸ್? ಇ ಕಾಮರ್ಸ್ ಅಂದ್ರೆ ಏನನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇ ಕಾಮರ್ಸ್ ಅಂತಂದ್ರೆ ಏನು ಯಾವುದೋ ಒಂದು ರಾಕೆಟ್ ಸೈನ್ಸ್ ಅದ ನಮಗೆ ಬರೋದಿಲ್ಲ ಅಂತಿಲ್ಲ. ಯಾಕೇನಾಗ್ಯದ ಅಂತಂದ್ರೆ ಜನ ಹೆದರಾಕತ್ತಾರ ಅಂದ್ರೆ ಇ ಕಾಮರ್ಸ್ ಕ್ವಿಕ್ ಕಾಮರ್ಸ್ ಅನ್ನೋ ದೊಡ್ಡ ದೊಡ್ಡ ವರ್ಡ್ ಕೇಳಿ ನಾವು ಹೆದರಾಕತ್ತೀವಿ. ಆದ್ರ ಬೇಸಿಕಲಿ ಅವ್ರು ಏನ್ ಮಾಡಕತ್ತಾರ ಅಂತ ನಾವ್ ಏನು ಆಫ್ಲೈನ್ ಸ್ಟೋರ್ ಒಳಗೆ ಮಾಡ್ತೀವಲ್ಲ ಅದನ್ನ ಆನ್ಲೈನ್ ಸ್ಟೋರ್ ಒಳಗೆ ಮಾಡಕತ್ತಾರ. ಸೊ ನಾವ್ ಏನ್ ಈ ಪ್ರಾಡಕ್ಟ್ ಬಾಯ್ ಮತ್ತೆ ಸೆಲ್ ನ ಆಫ್ಲೈನ್ ಒಳಗೆ ಮಾಡ್ತೀವಿ ಅದನ್ನ ಆನ್ಲೈನ್ ಒಳಗೆ ಮಾಡಕತ್ತಾರ. ಅದನ್ನ ಇ ಕಾಮರ್ಸ್ ಅಂತ ಕರಿತೀವಿ. ಇ ಕಾಮರ್ಸ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ಸ್ ಅದ ಅಂತಂದ್ರೆ ವೈಡರ್ ರೀಚ್ ಅದ. ಫಾರ್ ಎಕ್ಸಾಂಪಲ್ ಈಗ ನಮ್ದು ಯಾವ್ದೋ ಒಂದು ಆಫ್ಲೈನ್ ಶಾಪ್ ಅದ ಅಂತಂದ್ರೆ ನಾ ಬೆಳಿಗ್ಗೆ 10 ಗಂಟೆಗೆ ಓಪನ್ ಮಾಡ್ತೀನಿ, ಸಂಜೆ 5 ಗಂಟೆಗೆ ಕ್ಲೋಸ್ ಮಾಡ್ತೀನಿ. ಆಮೇಲೆ ನನ್ನ ಅಂಗಡಿಗೆ ಎಷ್ಟ್ ಜನ ಅಂತಂದ್ರ ಮ್ಯಾಕ್ಸಿಮಮ್ ಅಂದ್ರೆ 2 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್, 10 ಕಿಲೋಮೀಟರ್ಸ್, 20 ಕಿಲೋಮೀಟರ್ಸ್ ಇಂದ ಜನ ಬರ್ಬೋದು. ಅಷ್ಟು ನಂದು ಅಂಗಡಿ ಫೇಮಸ್ ಇತ್ತಂತಂದ್ರೆ. ಆದ್ರ ಅದಕ್ಕಿಂತ ಜಾಸ್ತಿ ಬರಕ್ ಆಗೋದಿಲ್ಲ. ಆದ್ರೆ ನಮ್ದು ಏನಾದ್ರು ಆನ್ಲೈನ್ ಒಳಗೆ ಶಾಪ್ ಇತ್ತು ಅಂತಂದ್ರೆ ವೈಡರ್ ರೀಚ್ ಇರ್ತದೆ. ನಾ ಇಲ್ಲಿ ಕುಂತು ಬೆಂಗಳೂರು, ಮುಂಬೈ, ಪುಣಾ ಅಂತ ದೊಡ್ಡ ದೊಡ್ಡ ಸಿಟಿಗಳಿಗೂ ರೀಚ್ ಆಗ್ತೀನಿ. ಅದ್ರ ಜೊತೆ ನಾ ಡೆಲ್ಲಿ, ಅದನ್ನ ಬಿಟ್ಟು ಇಂಡಿಯಾ, ಅದನ್ನ ಬಿಟ್ಟು ದೂರ ಹೋಗ್ತೇವಿ. ಗ್ಲೋಬಲಿ ನಾವು ರೀಚ್ ಆಗುವಂತ ಚಾನ್ಸ್ ಅದ. ಸೊ ಕಸ್ಟಮರ್ ಈಸಿಲಿ ನಾವು ಸಿಗ್ತೇವಿ. ನಾವು ಲೋಕಲ್ ಏರಿಯಾದಿಂದ ಸ್ವಲ್ಪ ಆನ್ಲೈನ್ ಒಳಗೆ ಹೋದಂಗ ಆಗ್ತೇವಿ. ಆನ್ಲೈನ್ ಅಂದ್ರೆ ಆಲ್ ಓವರ್ ದಿ ಗ್ಲೋಬ್ ಯಾರು ಬೇಕಾದ್ರೂ ನಮ್ಮನ್ನ ರೀಚ್ ಮಾಡ್ಬೋದಾಗ್ತದ. ಆಮೇಲೆ ಲೋವರ್ ಆಪರೇಟಿಂಗ್ ಕಾಸ್ಟ್ ಅದ. ಏನಂತಂದ್ರೆ ಈಗ ನಾವು ಒಂದು ಆಫ್ಲೈನ್ ಶಾಪ್ ಓಪನ್ ಮಾಡ್ತೀವಿ ಅಂತಂದ್ರೆ ಅಲ್ಲೆಲ್ಲ ಏನೆಲ್ಲ ಕಾಸ್ಟ್ ಆಗ್ತದ. ಈಗ ನಾವು ಒಂದು ಅಂಗಡಿ ತಗೋತೀವಿ ಅಂತಂದ್ರೆ ಅದಕ್ಕೆ ನಾವು ಡಿಪಾಸಿಟ್ ಕೊಡ್ಬೇಕಾಗ್ತದ, ರೆಂಟ್ ಕೊಡ್ಬೇಕಾಗ್ತದ, ಅದ್ರ ಜೊತೆ ಕರೆಂಟ್ ಬಿಲ್ ತುಂಬಬೇಕಾಗ್ತದ. ಅಲ್ಲಿ ನಾವು ಇಲ್ಲಿಂದ ಅಲ್ಲಿ ಹೋಗಿ ಅಂಗಡಿ ಓಪನ್ ಮಾಡೋದಂತ ಪೆಟ್ರೋಲ್ ಕಾಸ್ಟ್ ಆಗ್ತದ. ಇಷ್ಟೆಲ್ಲ ಆಪರೇಟಿಂಗ್ ಕಾಸ್ಟ್ ಇನ್ವಾಲ್ವ್ ಆಗ್ತದ ಒಂದು ಆಫ್ಲೈನ್ ಶಾಪ್ ಒಳಗ. ಅದೇ ತರ ಈಗ ಆನ್ಲೈನ್ ಶಾಪ್ ಒಳಗೆ ಏನದ ಅಂತಂದ್ರೆ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಆಪರೇಟಿಂಗ್ ಕಾಸ್ಟ್ ಬಹಳ ಕಡಿಮೆ ಅದ. ನಾವೊಂದು ವೆಬ್ಸೈಟ್ ಮಾಡ್ಕೋತೀವಿ, ಡೊಮೇನ್ ತಗೋತೀವಿ, ಹೋಸ್ಟಿಂಗ್ ತಗೋತೀವಿ, ಅದ್ರ ಜೊತೆ ಕೆಲವೊಂದಿಷ್ಟು ಅಡ್ವರ್ಟೈಸ್ ಮಾಡ್ತೀವಿ ಅನ್ನೋದನ್ನ ಬಿಟ್ರ ಜಾಸ್ತಿ ಕಾಸ್ಟ್ ಇಲ್ಲ ಆನ್ಲೈನ್ ಶಾಪ್ ಒಳಗಡೆ. ಹೀಗಾಗಿ ಆಫ್ಲೈನ್ ಆನ್ಲೈನ್ ಕಂಪೇರ್ ಮಾಡಿದ್ರೆ ಆನ್ಲೈನ್ ಶಾಪ್ ಲೋವರ್ ಆಪರೇಟಿಂಗ್ ಕಾಸ್ಟ್ ಒಳಗೆ ಬರ್ತದ. ಆಮೇಲೆ ಕನ್ವೀನಿಯನ್ಸ್ ಫಾರ್ ಕಸ್ಟಮರ್ಸ್ ಹೆಂಗಂತಂದ್ರೆ ಈಗ ನಮ್ದು ಆಫ್ಲೈನ್ ಶಾಪ್ ಅದ ಅಂತಂದ್ರೆ ಕಸ್ಟಮರ್ ನಾನು ಅಂಗಡಿಗೆ ಬರ್ಬೇಕಾಗ್ತದ. ಆ ಅಂಗಡಿ ಯಾವಾಗ ಬರ್ಬೇಕಂತಂದ್ರೆ ನಾ ಅಂಗಡಿ ಒಳಗೆ ಇರಬೇಕು. ನಾ ಅಂಗಡಿ ಒಳಗೆ ಬಂದಾಗ ಅವ್ರಿಗೆ ಬೇಕಾದಂತ ಪ್ರಾಡಕ್ಟ್ ಇರಬೇಕು. ಅಥವಾ ಯಾವ್ದೋ ಒಂದು ಕೆಲಸದ ಮೇಲೆ ನಾವು ಪರ್ಸನಲಿ ಹೊರಗಡೆ ಹೋಗಿದ್ನಿ ಅಂತಂದ್ರೆ ಕಸ್ಟಮರ್ಗೆ ಇನ್ಕನ್ವೀನಿಯನ್ಸ್ ಆಗ್ತದೆ. ಆದ್ರೆ ಆನ್ಲೈನ್ ಶಾಪ್ ಒಳಗೆ ಇತ್ತಂತಂದ್ರೆ ಏನಾಗ್ತದೆ ಅಂತ ಕಸ್ಟಮರ್ ಅಟ್ 2 o'clock ಆಗಿರ್ಬೋದು, 1 o'clock ಆಗಿರ್ಬೋದು, ಮಾರ್ನಿಂಗ್ 5 o'clock ಆಗಿರ್ಬೋದು, ಯಾವಾಗ ಬೇಕಾದ್ರೂ ಅವರಿಗೆ ನಮ್ ವೆಬ್ಸೈಟಿಗೆ ಬಂದು ರೀಚ್ ಮಾಡ್ಬೋದು. ರೀಚ್ ಮಾಡಿ ಅವ್ರಿಗೆ ಬೇಕಾದಂತ ಐಟಮ್ ಅದಾವ ಇಲ್ಲ ಸರ್ಚ್ ಮಾಡ್ಬೋದು. ಇನ್ ಕೇಸ್ ಅವ್ರಿಗೆ ಬೇಕಾದಂತ ಐಟಮ್ ಸಿಕ್ತು, ಅವರಿಗೆ ಲೈಕ್ ಆಯ್ತು ಅಂತಂದ್ರೆ ಅವ್ರ ಆರ್ಡರ್ ಪ್ಲೇಸ್ ಮಾಡ್ಬೋದು. ಹೀಗಾಗಿ ಏನದ ಅಂತಂದ್ರೆ ಇ ಕಾಮರ್ಸ್ ಬೆನಿಫಿಟ್ ಜಾಸ್ತಿ ಅದ ಕಂಪೇರಿಂಗ್ ವಿತ್ ಆನ್ಲೈನ್ ಶಾಪ್. ಸಾರಿ, ಇ ಕಾಮರ್ಸ್ ಬೆನಿಫಿಟ್ ಎಲ್ಲ ಆಫ್ಲೈನ್ ಶಾಪಿಂಗ್ ನಾವು ಕಂಪೇರ್ ಮಾಡಿದ್ರೆ ಆನ್ಲೈನ್ ಶಾಪ್ ಒಳಗೆ ಬೆನಿಫಿಟ್ ಜಾಸ್ತಿ ಸಿಗ್ತದ. ಈಗ ನಾವೊಂದು ವೆಬ್ಸೈಟ್ ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಒಂದು ದೊಡ್ಡ ಚಾಲೆಂಜ್ ಏನ್ ಬರ್ತದೆ ಅಂತಂದ್ರೆ ಚೂಸ್ ಯುವರ್ ಪ್ರಾಡಕ್ಟ್. ಯಾವ ಪ್ರಾಡಕ್ಟ್ ನಾವು ಸೆಲ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇನ್ನ ಫಸ್ಟ್ ಟೈಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕತ್ತೀನಿ ಅಂತಂದ್ರೆ ನಂಗೆ ಇದು ಪ್ರಾಬ್ಲಮ್ ಆಗ್ತದೆ. ಆದ್ರೆ ಇನ್ ಕೇಸ್ ನೀವು ಏನಾದ್ರು ಆಲ್ರೆಡಿ ಬಿಸ್ನೆಸ್ ಒಳಗೆ ಇದ್ರಿ ಅಂತಂದ್ರೆ ನಿಮಗೆ ಈಸಿಲಿ ಗೊತ್ತಿರ್ತದೆ ಯಾವ ಪ್ರಾಡಕ್ಟ್ ನಾವು ಸೆಲ್ ಮಾಡ್ತೀನಿ ಅಂತ ಹೇಳಿ. ಬಟ್ ನಾವು ಇದೇ ಪ್ರಾಡಕ್ಟ್ ನ ಸೆಲ್ ಮಾಡ್ಬೇಕು ಅನ್ನೋದಕ್ಕೆ ಒಂದು 3 ಬುಲೆಟ್ಸ್ ಪಾಯಿಂಟ್ಸ್ ನಾವು ರೆಡಿ ಮಾಡಿದೇವಿ. ಏನಂತ ಅಂತಂದ್ರೆ ಸಾಲ್ವ್ ಅ ಪ್ರಾಬ್ಲಮ್. ನಾವ್ ಏನೋ ಒಂದು ಐಟಮ್ ಅನ್ನು ಸೆಲ್ ಮಾಡಕ್ ಹೋಗಾತೀನಿ ಅಂತಂದ್ರೆ ಆ ಐಟಮ್ ಕಸ್ಟಮರ್ ಯಾವ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಕತ್ತದ ಅನ್ನೋದು ತಿಳ್ಕೋದು ಇಂಪಾರ್ಟೆಂಟ್ ಆಗ್ತದೆ. ಈ ಕಸ್ಟಮರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಲ್ಲ ಅಂತಂದ್ರೆ ಆ ಪ್ರಾಡಕ್ಟ್ ಮಾರ್ಕೆಟ್ ರನ್ ಆಗೋದಿಲ್ಲ. ಈಗ ಯಾವ್ದೋ ಒಂದು ಪ್ರಾಡಕ್ಟ್ ನಾವು ರೆಡಿ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ನಾ ಡಾಕ್ಟರ್ ಅದೇನಿ, ಕಸ್ಟಮರ್ ಬರುವಂತಹ ರೋಗಗಳನ್ನ ನಾ ನಿವಾರಣೆ ಮಾಡ್ತೀನಿ ಅನ್ನೋದು ನಾಕ್ ಗೊತ್ತಾಯ್ತು ಅಂದ್ರೆ ನಾ ಕಸ್ಟಮರ್ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ನಾ ಡಾಕ್ಟರ್ ಆಗ್ತೀನಿ. ನಾ ಲಾಯರ್ ಅದೇನಿ, ಯಾವ್ದೋ ಒಂದು ಇಶ್ಯೂಸ್ ಅದ ಅದನ್ನ ಸಾಲ್ವ್ ಮಾಡ್ತೀನಿ. ಅಥವಾ ನಾ ಡ್ರೈವರ್ ಅದೇನಿ, ಕಸ್ಟಮರ್ಸ್ ಒಂದ್ ಪ್ಲೇಸ್ ಇನ್ನೊಂದ್ ಪ್ಲೇಸ್ ಹೋಗ್ಬೇಕಾಗಿದೆ, ಅವ್ರ ಕಡೆ ಕಾರ್ ಇಲ್ಲ, ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಕತ್ತೀನಿ. ಅಥವಾ ನಾ ಯಾವ್ದೋ ಒಂದು ಡ್ರೆಸ್ ಸೆಲ್ ಮಾಡಕತ್ತೀನಿ, ಕಸ್ಟಮರ್ಸ್ ಡ್ರೆಸ್ ಬೇಕಾಗಿದೆ, ಅವ್ರಿಗೆ ಒಂದು ಫ್ಯಾಷನ್ ರಿಲೇಟೆಡ್ ಏನೋ ಒಂದು ಐಟಮ್ ಬೇಕಾಗಿದೆ, ಅದನ್ನ ನಾ ಸೆಲ್ ಮಾಡಕತ್ತೀನಿ. ಸೊ ಕಸ್ಟಮರ್ ಯಾವ ಪ್ರಾಬ್ಲಮ್ ನ ಸಾಲ್ವ್ ಮಾಡತ್ತೀನಿ ಅಂತ ತಿಳ್ಕೊಂಡ್ವಿ ಅಂತಂದ್ರೆ ಈಸಿಲಿ ನಾವು ಪ್ರಾಡಕ್ಟ್ ನ ಚೂಸ್ ಮಾಡ್ಬೋದಾಗ್ತದ. ಒಂದ್ಸಲ ನಾವು ಪ್ರಾಡಕ್ಟ್ ಚೂಸ್ ಮಾಡಿದ್ಮೇಲೆ ಅದ ಟ್ರೆಂಡ್ ಒಳಗೆ ಅದನ್ನ ಇಲ್ಲ ಅನ್ನೋದು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಒಂದ್ಸಲ ನಾ ಈ ಟ್ರೆಂಡ್ ಒಳಗೆ ಅದನ್ನ ಇಲ್ಲ ಗೊತ್ತಾಯ್ತು ಅಂತಂದ್ರೆ ನಂಗೆ ಏನೋ ಒಂದು ಐಡಿಯಾ ಬಂದದ, ಇದು ಕರೆಕ್ಟ್ ಅದನ್ನ ಇಲ್ಲ ಅನ್ನೋದನ್ನ ನಾವು ರಿಸರ್ಚ್ ಮಾಡಿ ಅನಲೈಸ್ ಮಾಡ್ಕೊಂಡು ವ್ಯಾಲಿಡೇಟ್ ಮಾಡ್ಕೋಬೇಕಾಗ್ತದೆ. ಇಷ್ಟೆಲ್ಲ ಪ್ರಾಡಕ್ಟ್ ರೆಡಿ ಮಾಡ್ಕೊಂಡು ಒಂದು ಪ್ರಾಡಕ್ಟ್ ನಮ್ಗೆ ರೆಡಿ ಆಯ್ತು ಅಂತಂದ್ರೆ ಈಸಿ ಆಗ್ತದ. ಫಾರ್ ಎಕ್ಸಾಂಪಲ್ ಈಗ ನಾವು ಫಿಸಿಕಲ್ ಪ್ರಾಡಕ್ಟ್ ಸೆಲ್ ಮಾಡ್ಬೇಕಂತಿಲ್ಲ, ಡಿಜಿಟಲ್ ಪ್ರಾಡಕ್ಟ್ ಸೆಲ್ ಮಾಡ್ಬೋದು. ಫಿಸಿಕಲ್ ಪ್ರಾಡಕ್ಟ್ಸ್ ಫಾರ್ ಎಕ್ಸಾಂಪಲ್ ಈಗ ಮೊಬೈಲ್ ಫೋನ್ ಬರ್ತದೆ, ಕ್ಲೋತಿಂಗ್ ಬರ್ತದೆ, ಎಕ್ಸೆಟ್ರಾ ಎಕ್ಸೆಟ್ರಾ ಬರ್ತದೆ. ಅದೇ ಪ್ರಕಾರ ನಂಗೆ ಇದೆಲ್ಲಾನು ಇಲ್ಲಪ್ಪ, ನಂಗೆ ಮ್ಯಾನುಫ್ಯಾಕ್ಚರ್ ಯಾರು ಪರಿಚಯ ಇಲ್ಲ, ನಂಗೆ ಏನೋ ಒಂದು ಡಿಜಿಟಲ್ ಒಳಗಡೆ ನಂಗೆ ನಾಲೆಜ್ ಅದ. ಫಾರ್ ಎಕ್ಸಾಂಪಲ್ ನಾ ಸ್ವಲ್ಪ ಟೀಚಿಂಗ್ ಒಳಗೆ ಗುಡ್ ಅದೇನಿ ಅಂತ ನಾ ಈ ಬುಕ್ಸ್ ಬರಿಬೋದು. ಅಥವಾ ಯಾವ್ದೋ ಒಂದು ವಿಡಿಯೋಸ್ ಕೋರ್ಸ್ ಮಾಡಿ ಸೆಲ್ ಮಾಡ್ಬೋದು. ಅಥವಾ ನಂಗೆ ಸ್ವಲ್ಪ ಕೋಡಿಂಗ್ ಎಲ್ಲ ಬರ್ತದೆ, ನಾ ಸಾಫ್ಟ್ವೇರ್ ಮಾಡ್ಬೋದು. ಸೊ ಈ ಕಾಮರ್ಸ್ ಒಳಗಡೆ ವೈಡ್ ರೇಂಜ್ ಅದ. ನಾವು ಏನ್ ಬೇಕಾದ್ರೂ ಪ್ರಾಡಕ್ಟ್ ಸೆಲ್ ಮಾಡ್ಬೋದು. ಬಟ್ ಸೆಲ್ ಮಾಡೋಕ್ಕಿಂತ ಮೊದಲು ನಾವು ಕಸ್ಟಮರ್ ಯಾವ ಪ್ರಾಬ್ಲಮ್ ನ ಸಾಲ್ವ್ ಮಾಡಕತ್ತೀವಿ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನನ್ನ ಕಡೆ ಪ್ರಾಡಕ್ಟು ಅದ, ನಂಗೆ ಇ ಕಾಮರ್ಸ್ ಬಗ್ಗೆ ಐಡಿಯಾನು ಬರಕತ್ತದ, ನಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಏನೆಲ್ಲ ಆಪ್ಷನ್ಸ್ ಅದಾವ. ಈಗ ನಮ್ಗೆ ಎರಡ್ ತರ ಪ್ಲಾಟ್ಫಾರ್ಮ್ ಬರ್ತಾವ. ಒಂದು ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಅಂತ ಮಾರ್ಕೆಟ್ ಪ್ಲೇಸ್ ಅದಾವ, ಇನ್ನೊಂದು ಓನ್ ವೆಬ್ಸೈಟ್ ಅದ.
ಈಗ ಆಲ್ರೆಡಿ ಇರೋ ಮಾರ್ಕೆಟ್ ಪ್ಲೇಸಸ್ ಯಾವ ಅಂತಂದ್ರೆ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರೆ ಅಮೆಜಾನ್ ಅದ, ಫ್ಲಿಪ್ಕಾರ್ಟ್ ಅದ, ಮಿಂತ್ರಾ ಅದ, ಮೀಶೋ ಅದ, ಇಂಥ ದೊಡ್ಡ ದೊಡ್ಡ ಅಂತ ವೆಬ್ಸೈಟ್ಗಳು ಅದಾವ. ಈ ವೆಬ್ಸೈಟ್ ನಾವು ಈಸಿಲಿ ನಮ್ಗೆ ಹೋಗಿ ಒಂದು ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ನಮ್ಮ ಐಟಮ್ಸ್ ಎಲ್ಲ ಲಿಸ್ಟ್ ಮಾಡ್ಕೊಂಡು ನಾವು ನಾಳೆಯಿಂದ ಪ್ರಾಡಕ್ಟ್ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಏನದ ಅಂತಂದ್ರೆ ಒಂದು ಅಡ್ವಾಂಟೇಜ್ ಏನದ ಅಂತಂದ್ರೆ ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತ ದೊಡ್ಡ ದೊಡ್ಡ ಮೊಬೈಲ್ ಆಪ್ ಆಗಿರ್ಬೋದು ಅಥವಾ ವೆಬ್ಸೈಟ್ ಒಳಗಡೆ ಆಲ್ರೆಡಿ ಕಸ್ಟಮರ್ ಇರೋದ್ರಿಂದ ನಾಳೆ ನಾವು ಪ್ರಾಡಕ್ಟ್ ಲಿಸ್ಟ್ ಮಾಡಿದ್ವಿ ಅಂತಂದ್ರೆ ಸೆಲ್ ಆಗುವಂತ ಚಾನ್ಸ್ ಅದ. ಆದ್ರೆ ಇಲ್ಲೊಂದು ದೊಡ್ಡ ನಮ್ಗೆ ಡ್ರಾಬ್ಯಾಕ್ ಏನ್ ಕಾಣ್ತದ ಅಂತಂದ್ರೆ ಇಂಥ ದೊಡ್ಡ ದೊಡ್ಡ ವೆಬ್ಸೈಟ್ಗಳು ಏನದ ಅವ್ರಿಗೆ ಜಾಸ್ತಿ ಕಮಿಷನ್ ಚಾರ್ಜಸ್ ಚಾರ್ಜ್ ಮಾಡಕತ್ತಾರ. ಅದ್ರ ಜೊತೆ ನಾವು ಅಡ್ವರ್ಟೈಸ್ ಮಾಡ್ಬೇಕಾಗ್ತದೆ, ಅದ್ರದ್ದು ಕಾಸ್ಟ್ ಅದ. ಆಮೇಲೆ ನಾವು ನಾಳಿಂದ ಅಕೌಂಟ್ ಕ್ರಿಯೇಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ನಮಗೆ ಕೊಡೋದಿಲ್ಲ, ಯಾಕಂದ್ರೆ ಆಲ್ರೆಡಿ ರಿವ್ಯೂ ಯಾರು ಚಲೋ ಅದ, ಯಾರು ಕಸ್ಟಮರ್ ಸರ್ವಿಸ್ ಚಲೋ ಅದ ಅಂತವ್ರಿಗೆ ಈ ಪ್ಲಾಟ್ಫಾರ್ಮ್ಗೆ ಪುಷ್ ಮಾಡೋದ್ರಿಂದ ನಾವು ಈಗ ಜಸ್ಟ್ ಬೇಸಿಕ್ಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಾಕತ್ತೀವಿ ಅಥವಾ ಫಸ್ಟ್ ಟೈಮ್ ನಾವು ಮಾರ್ಕೆಟ್ ಪ್ಲೇಸ್ ಹೋಗಾಕತ್ತೀವಿ ಅಂತಂದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಬಟ್ ಇಂಥ ವೆಬ್ಸೈಟ್ ಹೋದಾಗ 100% ಸೇಲ್ ಬರ್ತದೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಇತ್ತು ಅಂತಂದ್ರೆ. ಆದ್ರ ಜಾಸ್ತಿ ಕಮಿಷನ್ ಕೊಡೋದ್ರ ಸಲುವಾಗಿ ಇವ್ರು ಕೇಳುವಂತಹ ಸರ್ಟಿಫಿಕೇಶನ್ಗಳು, ಕಂಪ್ಲೈನ್ಸಸ್ಗಳು ಇದೆಲ್ಲಾನು ಮೀಟ್ ಮಾಡಕ್ಕಾಗದೆ ಕೆಲವೊಂದು ಲೋಕಲ್ ಸೆಲ್ಲರ್ಗಳಾಗ ಈ ಅಮೆಜಾನ್, ಫ್ಲಿಪ್ಕಾರ್ಟ್ ಇಂಥ ದೊಡ್ಡ ವೆಬ್ಸೈಟ್ಗಳು ಮಾರಕ್ ಆಗಾಕತ್ತಿಲ್ಲ. ಇಂಥವ್ರಿಗೆ ಇನ್ನೊಂದು ಆಪ್ಷನ್ ಏನದ ಅಂತಂದ್ರೆ ಓನ್ ಆಗಿರೋ ವೆಬ್ಸೈಟ್ ತೆಗಿಬಹುದು. ಈಗ ನಾವು ಓನ್ ಆಗಿರೋ ವೆಬ್ಸೈಟ್ ನ ತೆಗಿಬೇಕು ಅಂತಂದ್ರೆ ಅದ್ರ ಎರಡು ಆಪ್ಷನ್ ಬರ್ತದೆ, ಒಂದು ಕೋಡಿಂಗ್ ಬರ್ತದೆ, ಇನ್ನೊಂದು ನಾನ್ ಕೋಡಿಂಗ್ ಬರ್ತದೆ. ಈ ಕೋಡಿಂಗ್ ಅಂತಂದ್ರೆ ನಾವು ಯಾವ್ದೋ ಒಂದು ಡೆವಲಪರ್ ಹೈರ್ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಅಮೌಂಟ್ ಪೇ ಮಾಡಿ ಅವ್ರ ಕಡೆಯಿಂದ ನಾವು ಕೋಡಿಂಗ್ ಒಳಗೆ ಕಸ್ಟಮೈಸ್ ವೆಬ್ಸೈಟ್ ಮಾಡ್ಕೋಬಹುದು. ಅಥವಾ ನನ್ನ ಕಡೆ ಅಷ್ಟೊಂದೆಲ್ಲ ದುಡ್ಡು ಇಲ್ಲ, ನನ್ನ ಕಡೆ ಕಡಿಮೆ ಬಜೆಟ್ ಅದ ಅಂತಂದ್ರೆ ನಾವೇನ್ ಮಾಡ್ಬೋದು ಅಂತಂದ್ರೆ ಒಂದು ನಾನ್ ಕೋಡಿಂಗ್ ವೆಬ್ಸೈಟ್, ಈಗ ಶಾಪಿಫೈ ಆಗಿರ್ಬೋದು ಅಥವಾ ವರ್ಡ್ ಪ್ರೆಸ್ ಒಳಗ ಅಥವಾ ಇನ್ನೂ ಬೇರೆ ಬೇರೆ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಅದಾವ, ಅದ್ರೊಳಗಡೆ ನಾವು ನಾನ್ ಕೋಡಿಂಗ್ ವೆಬ್ಸೈಟ್ ಅನ್ನು ರೆಡಿ ಮಾಡ್ಕೊಂಡು ನಮ್ಮದೇ ಆದಂತ ಹೊಸ ಸ್ಟೋರ್ ಅನ್ನು ರೆಡಿ ಮಾಡ್ಬೋದು. ಈಗ ಈಗ ಓಕೆ ನಂಗೆ ಈಗ ಮಾರ್ಕೆಟ್ ಪ್ಲೇಸ್ ಹೋಗೋದಿಲ್ಲ, ನಾವು ಓನ್ ವೆಬ್ಸೈಟ್ ಮಾಡ್ತೀನಿ ಅಂತಂದ್ರೆ ನಮ್ಮ ಕಡೆ ಏನ್ ಆಪ್ಷನ್ಸ್ ಅದಾವ, ಮತ್ತೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಡೊಮೇನ್ ನೇಮ್ ತಗೋಬೇಕಾಗ್ತದೆ. ಡೊಮೇನ್ ನೇಮ್ ಏನಂತಂದ್ರ ಈಗ ನನಗೊಂದ್ ಹೆಸರದ, ನಿಮಗೊಂದ್ ಹೆಸರದ, ನಮ್ಮ ಊರಿಗೊಂದ್ ಹೆಸರದ, ನಮ್ಮ ರಾಜ್ಯಕ್ಕೊಂದ್ ಹೆಸರದ, ನಮ್ಮ ದೇಶಕ್ಕೊಂದ್ ಹೆಸರದ. ಅದೇ ಪ್ರಕಾರ ನಾಳೆ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಅದಕ್ಕೊಂದ್ ಹೆಸರು ಇರ್ಬೇಕಾಗ್ತದ. ಆ ಹೆಸರಿಂದ ಒಂದು ಡೊಮೇನ್ ತಗೊಳ್ಬೇಕಾಗ್ತದ. ಇನ್ ಕೇಸ್ ನಿಮ್ದು ಏನಾದ್ರು ಆಫ್ಲೈನ್ ಶಾಪ್ ಆಲ್ರೆಡಿ ಇತ್ತು ಅಂತಂದ್ರೆ ನೀವು ಆಲ್ರೆಡಿ ಆ ಶಾಪ್ಗೆ ಒಂದು ಹೆಸರು ಇಟ್ಟಿರ್ತೀರಿ, ಆ ಹೆಸರು ಮ್ಯಾಗ ನಾವು ಒಂದು ಡೊಮೇನ್ ತಗೋಬೇಕಾಗ್ತದ. ಅದಾದ ತಕ್ಷಣ ನಮ್ಗೊಂದು ಹೋಸ್ಟಿಂಗ್ ತಗೋಬೇಕಾಗ್ತದ. ಈ ಡೊಮೇನ್ ಹೆಸರು ನಾವು ಗೊತ್ತಾಯ್ತು. ಹೋಸ್ಟಿಂಗ್ ಅಂದ್ರೆ ಏನಂದ್ರೆ ನಮ್ದು ಈಗ ಒಂದು ಆಫ್ಲೈನ್ ಶಾಪ್ ಅದ ಅಂದ್ರೆ ಈಗ ಆಫ್ಲೈನ್ ಶಾಪ್ ಒಳಗಡೆ ನಾವು ಎಲ್ಲ ನಮ್ಮ ಐಟಮ್ಸ್ ಅನ್ನ ಇಡಬೇಕಂತ ನಮ್ಗೊಂದು ಸ್ಟೋರೇಜ್ ಬೇಕಾಗ್ತದ, ಸ್ಪೇಸ್ ಬೇಕಾಗ್ತದಲ್ಲ. ಇದನ್ನ ಏನಂತೀವಿ ನಾವು ಆನ್ಲೈನ್ ಸರ್ವರ್ ಹೋಗಿ ಒಂದು ಸ್ಟೋರೇಜ್ ಬೇಕಾಗ್ತದೆ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಹೋಸ್ಟಿಂಗ್ ಅಂತ ಕರಿತೀವಿ. ನನ್ನ ಕಡೆ ಡೊಮೇನ್ ಮತ್ತು ಹೋಸ್ಟಿಂಗ್ ಎರಡು ಸಿಕ್ಮೇಲೆ ನಾವು ಒಂದು ವರ್ಡ್ ಪ್ರೆಸ್ ಒಳಗೆ ಅಥವಾ ಶಾಪಿಫೈ ಒಳಗಡೆ ವಿತೌಟ್ ಕೋಡಿಂಗ್, ನಾನ್ ಕೋಡಿಂಗ್ ವೆಬ್ಸೈಟ್ ನ ಈಸಿಲಿ ರೆಡಿ ಮಾಡಬಹುದು. ಅಲ್ಲಿ ಹೋಗಿ ಏನ್ ಸಿಂಪಲ್ ಅಂತಂದ್ರೆ ವರ್ಡ್ ಪ್ರೆಸ್ ಇನ್ಸ್ಟಾಲ್ ಮಾಡ್ಕೊಂಡು ನಾವು ಯಾವ ಥೀಮು ಯಾವ ಡಿಸೈನ್ ಅದರೊಳಗೆ ನಾವು ವೆಬ್ಸೈಟ್ ಮಾಡ್ಬೇಕನ್ನೋದು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ವೆಬ್ಸೈಟ್ ಈಸಿಲಿ ಒಂದು 2 to 3 days ಒಳಗಡೆ ರೆಡಿ ಆಗ್ತದೆ, ಕಸ್ಟಮೈಸ್ ಆಗ್ತದೆ. ಅದಾದ ನಂತರ ನಮ್ಮ ಕಡೆ ಆಲ್ರೆಡಿ ಪ್ರಾಡಕ್ಟ್ ನಾವು ರಿಸರ್ಚ್ ಮಾಡಿರ್ತೀವಿ, ಪ್ರಾಡಕ್ಟ್ ಅನ್ನು ಲಿಸ್ಟ್ ಮಾಡಿ ಅದರ ಕ್ವಾಲಿಟಿ ಇಮೇಜಸ್ ಹಾಕಿ ಡಿಸ್ಕ್ರಿಪ್ಷನ್ ಹಾಕಿದ್ವಿ ಅಂತಂದ್ರೆ ನಮ್ಮ ವೆಬ್ಸೈಟ್ ಆಲ್ಮೋಸ್ಟ್ ಸೆಟ್ ಆಗ್ತದೆ. ಇದ್ರಾಗ ಒಂದು ನಮ್ಗೆ ಚಾಲೆಂಜಸ್ ಏನ್ ಬರ್ತದ ಅಂತಂದ್ರೆ ಮೊಬೈಲ್ ಆಪ್ಟಿಮೈಸ್ಡ್ ವೆಬ್ಸೈಟ್ಗಳನ್ನ ಮಾಡ್ಬೇಕಾಗ್ತದೆ. ಮೊಬೈಲ್ ಯಾಕಂದ್ರೆ ಜಾಸ್ತಿ ಜನ ಮೊಬೈಲ್ ಒಳಗೆ ವೆಬ್ಸೈಟ್ ನ ಆಕ್ಸೆಸ್ ಮಾಡೋದ್ರಿಂದ ಮೊಬೈಲ್ ಆಪ್ಟಿಮೈಸ್ ವೆಬ್ಸೈಟ್ ಇತ್ತು ಅಂತಂದ್ರೆ ಕಸ್ಟಮರ್ಗೆ ಈಸಿಲಿ ಹೆಲ್ಪ್ ಆಗ್ತದ. ಅದಾದ ತಕ್ಷಣ ಈಗ ನಾವು ಒಂದು ಸ್ಟೋರು ಸೆಟಪ್ ಮಾಡ್ತೇನೆ. ಇದರ ನೆಕ್ಸ್ಟ್ ನಮ್ಗೆ ಚಾಲೆಂಜಸ್ ಏನ್ ಬರ್ತದ ಅಂತಂದ್ರೆ ಪೇಮೆಂಟ್ ನ ಶಿಪ್ಪಿಂಗ್. ಯಾಕಂತಂದ್ರೆ ನಾವೀಗ ಆಫ್ಲೈನ್ ಒಳಗೆ ಇದ್ವಿ ಅಂತಂದ್ರೆ ಕಸ್ಟಮರ್ ನಮ್ಮ ಶಾಪಿಗೆ ಬರ್ತಾರೆ, ಕಸ್ಟಮರ್ ಪೇ ಮಾಡ್ತಾರೆ, ಅವರ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇದು ಆನ್ಲೈನ್ ಅಂತ ಬಂದಾಗ ಏನಾಗ್ತದೆ ಅಂತಂದ್ರೆ ಕಸ್ಟಮರ್ ಎಲ್ಲೋ ಇರ್ತಾರ, ಇಲ್ಲಿಂದ 200 ಕಿಲೋಮೀಟರ್ಸ್ 500 ಕಿಲೋಮೀಟರ್ಸ್ ಇರ್ತಾರೆ, ಅವ್ರಿಗೆ ಐಟಮ್ ಲೈಕ್ ಆಗ್ತದೆ, ಅವ್ರು ಪ್ಲೇಸ್ ಮಾಡ್ತಾರೆ ಆರ್ಡರ್. ಅದಾದ ತಕ್ಷಣ ಒಂದು ಕ್ವಶನ್ ಏನಂತಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಯಾರು ಇದನ್ನ ಡೆಲಿವರಿ ಮಾಡ್ತಾರೆ. ಅದಾದ ತಕ್ಷಣ ಕೆಲವೊಂದ್ಸಲ ಏನಾಗತ್ತಂದ್ರೆ ಪ್ರಾಬ್ಲಮ್ ಅಂತಂದ್ರೆ ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಕೇಳ್ತಾರ ಅಥವಾ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರ. ಅವಾಗ ನಮ್ಗೆ ಏನಾಗ್ತದೆ ನಮ್ಮ ಕಡೆ ಪೇಮೆಂಟ್ ಗೇಟ್ವೇಸ್ಗಳು ಇರೋದಿಲ್ಲ. ಹಿಂಗಾಗಿ ಈಗ ಕೆಲವೊಂದು ಪೇಮೆಂಟ್ ಗೇಟ್ವೇಸ್, ಈಗ ಫೋನ್ ಪೇ ಗೇಟ್ವೇ ಅದ, ರೇಜರ್ ಪೇ ಅದ, ಇಂಥ ದೊಡ್ಡ ದೊಡ್ಡ ಪೇಮೆಂಟ್ ಗೇಟ್ವೇಗಳ ಜೊತೆ ನಾವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಜೊತೆ ನಾವು ಕೊಲಾಬ್ರೇಟ್ ಆದ್ವಿ ಅಂತಂದ್ರೆ ಪೇಮೆಂಟ್ ಇಶ್ಯೂ ಸಾಲ್ವ್ ಮಾಡ್ಬೋದು. ಆಮೇಲೆ ಶಿಪ್ಪಿಂಗ್ ಅನ್ನು ಇಲ್ಲಿಂದ ಅಲ್ಲಿವರೆಗೂ ಯಾರು ಕೊಡ್ತಾರೆ, ಶಿಪ್ಪಿಂಗ್ ಕಾಸ್ಟ್ ಹೆಚ್ಚಾಗ್ತದ ಅಂತ ಏನ್ ನಮ್ ತಲೆಯಾಗಿದ್ರೆ ಈಗ ಎಷ್ಟೋ ಜನ ಶಿಪ್ಪಿಂಗ್ ಅಗ್ರಿಗೇಟರ್ಸ್ಗಳು ಬರಾಕತ್ತಾರ, ಅವ್ರ ಜೊತೆ ಕನೆಕ್ಟ್ ಆಗಿ ನಮಗ ಇಲ್ಲಿಂದ ಆ ಏರಿಯಾಕ ಯಾರು ಅತಿ ಕಡಿಮೆ ಒಳಗಡೆ ಶಿಪ್ಪಿಂಗ್ ಮಾಡಕತ್ತಾರ ಅಂತವ್ರ ಜೊತೆ ನಾವು ಕನೆಕ್ಟ್ ಆದ್ವಿ ಅಂತಂದ್ರೆ ಶಿಪ್ಪಿಂಗ್ ಮತ್ತೆ ಪೇಮೆಂಟ್ ಇಶ್ಯೂ ಸಾಲ್ವ್ ಮಾಡ್ಬೋದು. ಓಕೆ, ನಮ್ ಕಡೆ ಈಗ ವೆಬ್ಸೈಟ್ ರೆಡಿ ಆಗಿದೆ, ಪೇಮೆಂಟ್ ಗೇಟ್ವೇಸು ಸಿಕ್ಕಾದ, ಶಿಪ್ಪಿಂಗ್ ಅಗ್ರಿಗೇಟರ್ ಸಿಕ್ಕಾರ. ಅದಾದ ತಕ್ಷಣ ನಾವು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನಂತಂದ್ರೆ ನಮ್ ಕಡೆ ಮಾರ್ಕೆಟ್ ಪ್ರಾಡಕ್ಟ್ ರೆಡಿ ಅದ, ವೆಬ್ಸೈಟ್ ರೆಡಿ ಅದ, ಕಸ್ಟಮರ್ಸ್ ಬೇಸು ಸಿಗಾಕತ್ತದ. ಅದ ಕಸ್ಟಮರ್ ನಾವು ಇನ್ನೂ ಜಾಸ್ತಿ ಹೆಂಗ್ ಅಟ್ರಾಕ್ಟ್ ಮಾಡ್ಬೋದು ಅಂತಂದ್ರೆ ಈಗ ಒಂದು ಆಫ್ಲೈನ್ ಶಾಪ್ ಅದ ಅಂತಂದ್ರೆ ನಾವು ಒಂದು ದೊಡ್ಡ ಮಾರ್ಕೆಟ್ ಪ್ಲೇಸ್ ಒಳಗಡೆ ಒಂದು ಶಾಪ್ ಓಪನ್ ಮಾಡಿದೀವಿ ಅಂದ್ಮೇಲೆ ನಾವೆಲ್ಲ ಏನ್ ಮಾಡ್ತೇವಿ, ಕಸ್ಟಮರ್ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಒಂದು ಬಿಲ್ ಬೋರ್ಡ್ ಹಾಕ್ತೇವಿ, ಪ್ಲಾಂಪ್ಲೇಟ್ ಚಾಪಿಸ್ತೇವಿ, ಆಮೇಲೆ ನಾವು ವಿಸಿಟಿಂಗ್ ಕಾರ್ಡ್ ಕೊಡ್ತೇವಿ, ಕಸ್ಟಮರ್ಗೆ ಅಡ್ವರ್ಟೈಸ್ ಮಾಡ್ತೇವಿ. ಹಿಂಗೆಲ್ಲ ಮಾಡ್ತಿದ್ವಲ್ಲ ಇದನ್ನ ನಾವು ಆನ್ಲೈನ್ ಮಾಡ್ಬೇಕಾಗ್ತದ. ಆನ್ಲೈನ್ ಮಾಡ್ಬೇಕಂದ್ರೆ ಹೆಂಗ್ ಅಂತಂದ್ರೆ ಈಗ ಎರಡ್ ಟೈಪ್ ಬರ್ತದೆ, ಒಂದು ಪೇಡ್ ಬರ್ತದೆ, ಇನ್ನೊಂದು ಆರ್ಗ್ಯಾನಿಕ್ ಬರ್ತದೆ. ಆರ್ಗ್ಯಾನಿಕ್ ಅಂದ್ರೆ ಹೆಂಗಂತಂದ್ರೆ ನಾವು ಆರ್ಗ್ಯಾನಿಕ್ಲಿ ಕಸ್ಟಮರ್ನ ಬಿಲ್ಡ್ ಮಾಡ್ತೀವಿ, ಇದಕ್ಕೆ ಯಾವುದೋ ಅಮೌಂಟ್ ಖರ್ಚು ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಂಗೆ
ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪೇಜ್ ಓಪನ್ ಮಾಡ್ಕೋತೀನಿ, ಅಥವಾ ಸೋಷಿಯಲ್ ಮೀಡಿಯಾ ಪೇಜ್ ಫೇಸ್ಬುಕ್ ಒಳಗೆ ಒಂದು ಅಕೌಂಟ್ ಓಪನ್ ಮಾಡ್ತೀನಿ. ಅಲ್ಲಿ ನನ್ನ ಬಿಸ್ನೆಸ್ ರಿಲೇಟೆಡ್ ಕಂಟೆಂಟ್ ಪೋಸ್ಟ್ ಮಾಡ್ತೀನಿ. ಆ ಕಂಟೆಂಟ್ ಲೈಕ್ ಮಾಡಿದ್ರೆ ನನ್ನ ಪೇಜಸ್ ಫಾಲೋ ಮಾಡ್ತಾರೆ. ಹಿಂಗೆ ಆರ್ಗಾನಿಕ್ಲಿ ಗ್ರೋತ್ ಆಗ್ತದೆ ಕಸ್ಟಮರ್ ಬೇಸ್. ಇದನ್ನ ಬಿಟ್ಟು ನಾವು ಆರ್ಗಾನಿಕ್ಲಿ ಹೋಗ್ತೀವಿ ಅಂತಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸ್ ಮಾಡ್ಕೋಬಹುದು. ಅಂದ್ರೆ ಈಗ ನಮ್ಮ ಕಡೆ ವೆಬ್ಸೈಟ್ ಅದ, ಇದ್ರ ಮೇಲೆ ನಾವು SEO ವರ್ಕ್ ಮಾಡಿದ್ವಿ ಅಂತಂದ್ರೆ ಆಟೋಮೆಟಿಕ್ಲಿ ಗೂಗಲ್ ಒಳಗಡೆ ಆ ಕೀವರ್ಡ್ ಒಳಗಡೆ ನಮ್ಮ ವೆಬ್ಸೈಟ್ ರ್ಯಾಂಕ್ ಆಯ್ತು ಅಂತಂದ್ರೆ ನಮ್ಗೆ ಆರ್ಗಾನಿಕ್ಲಿ ಸೇಲ್ಸ್ ಬರುವಂತ ಚಾನ್ಸ್ ಅದ. ಇಲ್ಲಪ್ಪ ಒಬ್ಬರು ಏನದ, ನಂಗೆ ಇಷ್ಟೆಲ್ಲ ಟೈಮ್ ಇಲ್ಲ, ನಂಗೆ ಫೇಸ್ಬುಕ್ ಒಳಗೆ ಕಂಟೆಂಟ್ ಮಾಡಿ ಹಾಕಕ್ ಆಗತ್ತಿಲ್ಲ, ಇನ್ಸ್ಟಾಗ್ರಾಮ್ದಾಗ ಆಡಿಯನ್ಸ್ ಬಿಲ್ಡ್ ಮಾಡಕ್ ಆಗತ್ತಿಲ್ಲ, ನನ್ನ ಕಡೆ ಸರ್ಚ್ ಇಂಜಿನ್ ಮಾಡೋ ಕೆಪಾಸಿಟಿ ಇಲ್ಲ, ನಂಗೆ ಇದೆಲ್ಲ ಗೊತ್ತಿಲ್ಲ, ನಂಗೆ ಕ್ವಿಕ್ ಆಗಿ ರಿಸಲ್ಟ್ ಬೇಕು ಅಂತಂದ್ರೆ ಪೇಡ್ ಆಡ್ಸ್ ಅದ, ಗೂಗಲ್ ಆಡ್ಸ್ ಅದ, ಅಥವಾ ಮೆಟಾ ಆಡ್ಸ್ ಅದ. ಮೆಟಾ ಆಡ್ಸು, ಫೇಸ್ಬುಕ್, ಗೂಗಲ್ ಆಡ್ಸ್ ನಾವು ಜಸ್ಟ್ $100 ಇಂದ ಸ್ಟಾರ್ಟ್ ಮಾಡ್ಬೋದು. ಇದೇನಾಗ್ತದೆ ಅಂತಂದ್ರೆ ನಮ್ಮ ಬಿಸ್ನೆಸ್ ಅಟ್ರಾಕ್ಟ್ ಆಗುವಂತ ಕಸ್ಟಮರ್ಸ್, ಪೊಟೆನ್ಶಿಯಲ್ ಕಸ್ಟಮರ್ಸ್ ಯಾರು ಅದಾರಲ್ಲ, ಇವ್ರ ಡೇಟಾ ಗೂಗಲ್ ಕಡೆ ಅದ, ಫೇಸ್ಬುಕ್ ಕಡೆ ಅದ. ಇವ್ರ ಏನ್ ಮಾಡ್ತಾರ, ನಾವು ಅಡ್ವರ್ಟೈಸ್ ರನ್ ಮಾಡಿದ್ವಿ ಅಂತಂದ್ರೆ ಆ ಕಸ್ಟಮರ್ಗಳಿಗೆ ನಮ್ಮ ವೆಬ್ಸೈಟ್ ಜಾಸ್ತಿ ಶೋ ಮಾಡ್ತಾರೆ, ನಮ್ಮ ಪ್ರಾಡಕ್ಟ್ ಜಾಸ್ತಿ ಶೋ ಮಾಡ್ತಾರೆ. ಆಲ್ರೆಡಿ ಅವರು ಆ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ನಮ್ಮ ಪ್ರಾಡಕ್ಟ್ ಬೈ ಮಾಡುವಂತ ಚಾನ್ಸ್ ಇರ್ತದೆ. ಸೊ ಹಿಂಗಾಗಿ ಪೇಡ್ ಆಡ್ಸ್ ಮತ್ತು ಆರ್ಗಾನಿಕ್ ಅಂತ ಎರಡು ಆಪ್ಷನ್ ಬರ್ತಾವ ಮಾರ್ಕೆಟ್ ಮಾಡಾಕ. ಇದು ಸ್ವಲ್ಪ ಟೈಮ್ ತಗೋತದ, ಬಟ್ ನಾವು ಜಾಸ್ತಿ ಜಾಸ್ತಿ ಪೇಡ್ಗಿಂತ ಆರ್ಗಾನಿಕ್ ಕಡೆ ಹೋದ್ವಿ ಅಂತಂದ್ರೆ ಲಾಂಗ್ ಟರ್ಮ್ ಒಳಗೆ ಗೆಲ್ಲುವಂತ ಚಾನ್ಸ್ ಭಾಳ ಕಾಣ್ತದೆ. ಓಕೆ, ಈಗ ನಮ್ದು ಒಂದು ವೆಬ್ಸೈಟ್ ರೆಡಿ ಆಗ್ಯದ. ವೆಬ್ಸೈಟ್ ರೆಡಿ ಆಯ್ತು, ಪ್ರಾಡಕ್ಟ್ ಗೊತ್ತದ ನಮ್ಮ ಕಡೆ, ವೆಬ್ಸೈಟ್ ಆಪ್ಟಿಮೈಸ್ ಆಗ್ಯದ, ನಮ್ ಮಾರ್ಕೆಟ್ ಮಾಡೋದು ಗೊತ್ತದ, ನಮ್ಮ ಕಡೆ ಆಲ್ರೆಡಿ ಕಸ್ಟಮರ್ ಬೇಸ್ ಸೆಲೆಕ್ಟ್ ಆಗ್ಯದ. ಆದ್ರೆ ದೊಡ್ಡ ಚಾಲೆಂಜ್ ಏನ್ ಬರ್ತದ ಅಂತಂದ್ರೆ ಕಸ್ಟಮರ್ ಸರ್ವಿಸ್ ಬರ್ತದೆ. ಇಲ್ಲಿ ಕಸ್ಟಮರ್ ಸರ್ವಿಸ್ ನಾವು ಎಷ್ಟು ಕ್ವಿಕ್ ಆಗಿ ಕೊಡ್ತೇವಿ, ಎಷ್ಟು ಫ್ರೆಂಡ್ಲಿ ಆಗಿ ಕೊಡ್ತೇವಿ. ಆಮೇಲೆ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಏನಾಗ್ತದೆ, ಕೆಲವೊಂದ್ಸಲ ಕಸ್ಟಮರ್ ಬೇಕಾಗಿರುವಂತ ಕಲರ್ ನಮ್ಮ ವೆಬ್ಸೈಟ್ ಹೋಗಿ ಇರದೇ ಇರ್ಬೋದು ಆ ಐಟಮ್, ಅಥವಾ ಕಸ್ಟಮರ್ ಬೇರೆ ಲೆಂತ್ ಬೇಕಾಗಿರ್ತದ, ಅಥವಾ ಅವ್ರಿಗೆ ಏನೋ ಒಂದು ಕ್ವೈರೀಸ್ ಇರ್ತಾವ, ಅದನ್ನ ನಾವು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಿದ್ವಿ ಅಂತಂದ್ರೆ, ಅವ್ರಿಗೆ ಫ್ರೆಂಡ್ಲಿ ಸಪೋರ್ಟ್ ಮಾಡಿದ್ವಿ ಅಂದ್ರೆ ಕಸ್ಟಮರ್ ನಮ್ಮ ಕಡೆ ಆರ್ಡರ್ ಮಾಡುವಂತ ಚಾನ್ಸ್ ಇರ್ತದೆ. ಇನ್ನೊಂದು ಏನಾಗ್ತದೆ, ಕಸ್ಟಮರ್ ಅಟ್ ಎನಿ ಟೈಮ್ ಅವ್ರು ನಮ್ಮ ವೆಬ್ಸೈಟ್ ವಿಸಿಟ್ ಮಾಡ್ಬೋದು. ರಾತ್ರಿ 2 ಗಂಟೆ ಆಗಿರ್ಬೋದು, ಬೆಳಿಗ್ಗೆ 5 ಗಂಟೆ ಆಗಿರ್ಬೋದು, ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಬಟ್ ಆ ಟೈಮ್ ಒಳಗೆ ಅವ್ರು ರಿಪ್ಲೈ ಮಾಡಕ್ ನಾವೆಲ್ಲ ಎಚ್ಚರಿರೋದಿಲ್ಲ. ಹೀಗಾಗಿ ಏನಾಗ್ತದೆ ಅಂತಂದ್ರೆ, ಈಗ ನಾವು ಚಾಟ್ ಬೋರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು, ಅಥವಾ ಕಸ್ಟಮರ್ ನಾವು ಒಂದು ಇಮೇಲ್ ಸಪೋರ್ಟ್ ಕೊಟ್ವಿ ಅಂತಂದ್ರೆ ಜನ ಕಸ್ಟಮರ್ಸ್ ಇದ್ದಂದ್ರೆ ಇಮೇಲ್ ವೇಟ್ ಮಾಡ್ತಾರ, ನಮ್ಮ ಪ್ರಾಡಕ್ಟ್ ತಗೋತಾರ. ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಇತ್ತು ಅಂದ್ರೆ ಕಸ್ಟಮರ್ ಜೊತೆ ಒಂದು ರ್ಯಾಪೋ ಬಿಲ್ಡ್ ಆಯ್ತು ಅಂತಂದ್ರ ನಾವು 100% ಕಾಮರ್ಸ್ ಬಿಸ್ನೆಸ್ ಒಳಗ ವಿನ್ ಆಗ್ತೇವಿ. ಈಗ ಏನದ ಅಂತಂದ್ರೆ ನಮ್ಗ ಕಸ್ಟಮರ್ ಬೇಸು ಸಿಕ್ಕದ, ಕಸ್ಟಮರ್ ಚಲೋ ಅದಾರ, ರಿಲೇಶನ್ಶಿಪ್ ಚಲೋ ಆಯ್ತು. ಹಿಂಗಾದ್ಮೇಲೆ ನಮ್ ಕಡೆ ಏನಾಗ್ತದೆ, ಈಗ ಆನ್ಲೈನ್ ಒಳಗೆ ಇತ್ತು ಅಂತಂದ್ರೆ ನಮ್ಗೊಂದು ಕೆಲವೊಂದು ಡೇಟಾಗಳು ಸಿಗ್ತದ. ಈ ಗೂಗಲ್ ಸರ್ಚ್ ಕನ್ಸೋಲ್ ಒಳಗೆ ಹೋಗ್ಬೋದು, ಗೂಗಲ್ ಅನಾಲಿಟಿಕ್ಸ್ ಹೋಗ್ಬೋದು. ಅಲ್ಲಿ ನಮಗೆಲ್ಲ ಏನ್ ಸಿಗ್ತದೆ, ನಮ್ಮ ವೆಬ್ಸೈಟಿಗೆ ಯಾವ ತರ ಜನ ಬರಕತ್ತಾರ, ಅವ್ರು ಏನ್ ಸರ್ಚ್ ಮಾಡಿದಾಗ ನಮ್ಮ ವೆಬ್ಸೈಟ್ ರ್ಯಾಂಕ್ ಆಗಕತ್ತಾರ, ನಮ್ಮ ವೆಬ್ಸೈಟ್ ಒಳಗೆ ಏನ್ ಸರ್ಚ್ ಮಾಡಕತ್ತಾರ, ಯಾಕೆ ಸರ್ಚ್ ಮಾಡಕತ್ತಾರ, ಅವ್ರ ಏಜ್ ಅನ್ನ, ಅವ್ರ ಡೆಮೋಗ್ರಾಫಿಕ್ಸ್ ಏನ, ಅವ್ರದ್ದು ಎಜುಕೇಶನ್ ಏನ, ಹಿಂಗೆಲ್ಲ ನಮಗೆ ಡೇಟಾ ಸಿಕ್ತು ಅಂತಂದ್ರೆ ಅವ್ರ ತಕ್ಕಂತಹ ಹೊಸ ಹೊಸ ಪ್ರಾಡಕ್ಟ್ಗಳು ನಮ್ಗೆ ಲಾಂಚ್ ಮಾಡಕ್ ನಮಗೆ ಹೆಲ್ಪ್ ಆಗ್ತದೆ. ಅದಾದ ತಕ್ಷಣ ಈಗ ನಾವು ಒಂದು ಆಫ್ಲೈನ್ ಶಾಪ್ ಒಳಗೆ ಅದೀವಿ ಅಂದ್ರೆ ನಾವು ಯಾವುದೋ ಒಂದು ಏರಿಯಾಗ ಮಾತ್ರ ಸೀಮಿತವಾಗಿದ್ದೀವಿ. ನಾವು ಆನ್ಲೈನ್ ಶಾಪ್ ಮಾಡಿದ್ವಿ ಅಂತಂದ್ರೆ ನಾವು ಆಲ್ ಓವರ್ ಗ್ಲೋಬ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ನಾವು ಕ್ಯಾಪ್ಚರ್ ಮಾಡುವಂತ ಚಾನ್ಸ್ ಅದ. ಸೊ ಬಿಸ್ನೆಸ್ ನಾವು ಈಸಿಲಿ ಸ್ಕೇಲ್ ಮಾಡಬಹುದು ಇ ಕಾಮರ್ಸ್ ಬಿಸ್ನೆಸ್ ಒಳಗಡೆ. ಆದ್ರೆ ಇಷ್ಟೆಲ್ಲ ಈಸಿ ಇತ್ತಂದ್ರೆ ಯಾಕೆ ಜನ ಮಾಡಾಕತ್ತಿಲ್ಲ, ಜನ ಮಾಡಕ್ ಟ್ರೈ ಮಾಡಾಕತ್ತಾರ, ಬಟ್ ಯಾಕೆ ಆಗಾಕತ್ತಿಲ್ಲ ಅಂತಂದ್ರ ಹೈ ಕಾಂಪಿಟೇಷನ್ ಅದ. ಈಗೇನದ, ನಾ ಒಂದು ಆಫ್ಲೈನ್ ಶಾಪ್ ಒಳಗೆ ಇದ್ನಿ ಅಂತಂದ್ರೆ ನಾನು ನನ್ನ ಏರಿಯಾದಾಗ ಮಾತ್ರ ಕಾಂಪೀಟ್ ಮಾಡ್ತೀನಿ. ಆದ್ರೆ ನಾ ಆನ್ಲೈನ್ ಶಾಪಿಗೆ ಹೋದೆ ಅಂತಂದ್ರೆ ನಾ ಆಲ್ ಓವರ್ ದಿ ಗ್ಲೋಬ್ ಕಾಂಪೀಟ್ ಮಾಡ್ಬೇಕಾಗ್ತದ. ಎಲ್ಲಾರು SEO ಮಾಡಾಕತ್ತಾರ, ಎಲ್ಲಾರು ಅಡ್ವರ್ಟೈಸ್ ಮಾಡಾಕತ್ತಾರ, ಎಲ್ಲಾರು ಕಂಟೆಂಟ್ ಕ್ರಿಯೇಟ್ ಮಾಡಾಕತ್ತಾರ, ಎಲ್ಲಾರು ಇನ್ಫ್ಲುಯೆನ್ಸರ್ ಕೂಡ ಕನೆಕ್ಟ್ ಆಗಕತ್ತಾರ. ಹಿಂಗೆಲ್ಲ ಇದ್ದಾಗ ನಾ ಇಷ್ಟೊಂದು ದೊಡ್ಡ ಕಾಂಪಿಟೇಷನ್ ಒಳಗೆ ನಾ ಯಾವ ತರ ಬದುಕ್ತೀನಿ, ಸರ್ವೈವ್ ಆಗ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ದೊಡ್ಡ ಚಾಲೆಂಜಸ್ ನಾವು ಇ ಕಾಮರ್ಸ್ ಬಿಸ್ನೆಸ್ ಫೇಸ್ ಮಾಡಕತ್ತಾವ. ಅದ್ರ ಜೊತೆ ಇದನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಯಾವ್ದೋ ನಮ್ದೊಂದು USP ಮೇಲೆ ಕೆಲಸ ಮಾಡ್ಬೇಕಾಗ್ತದೆ. USP ಏನಂತಂದ್ರೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್. ಈಗ ನನ್ನ ಕಡೆ ಇರುವಂತ ಪ್ರಾಡಕ್ಟ್ ಆಲ್ ಓವರ್ ದಿ ಗ್ಲೋಬ್ ನೀವು ಎಲ್ಲಿ ಹೋದ್ರು ಈ ಪ್ರೈಸ್ ಒಳಗೆ ಈ ಕ್ವಾಲಿಟಿ ನಿಮ್ಗೆ ಯಾರು ಕೊಡೋದಿಲ್ಲ ಅನ್ನೋದು ಏನಾದ್ರು ನಾವು ಒಂದು ಐಟಮ್ ತಗೊಂಡ್ ಬಂದ್ವಿ, ಅದೇನಾದ್ರು ನಮ್ಗೆ USP ಆಯ್ತು ಅಂತಂದ್ರೆ ಕಸ್ಟಮರ್ ಏನಾದ್ರು ನಮ್ಮ ಪ್ರಾಡಕ್ಟ್ ಲೈಕ್ ಮಾಡಿದ್ರು, ಕ್ವಾಲಿಟಿ ಲೈಕ್ ಮಾಡಿದ್ರೆ 100 and 200% ಹೇಳ್ತೀನಿ ನಮ್ಮ ಪ್ರಾಡಕ್ಟ್ ಗೆದ್ದೇ ಗೆಲ್ತದ. ಆಮೇಲೆ ನಮ್ಮ ಬಿಸ್ನೆಸ್ ಕ್ಲಿಕ್ ಆಗೇ ಆಗ್ತದೆ. ಏನಾಗಿದೆ ಅಂತಂದ್ರೆ ಹೈ ಕಾಂಪಿಟೇಷನ್ ಇಂದ ಸಾಕಷ್ಟು ಜನ ಎಷ್ಟೊಂದ್ ಕಡೆ ಜಾಸ್ತಿ ಬಜೆಟ್ ಇರೋರೆಲ್ಲ ಜಾಸ್ತಿ ಅಡ್ವರ್ಟೈಸ್ ಮಾಡ್ತಾರ, ಇನ್ಫ್ಲುಯೆನ್ಸರ್ ಜೊತೆ ಕನೆಕ್ಟ್ ಆಗ್ತಾರ, ಕಸ್ಟಮರ್ಗೆ ಡೈವರ್ಟ್ ಮಾಡಕತ್ತಾರ. ಹೀಗಾಗಿ ಏನಾಗಿದೆ ಅಂತಂದ್ರೆ ಈ ಕಾಂಪಿಟೇಷನ್ ಒಳಗಡೆ ನಮ್ಮಂತ ಲೋಕಲ್ ಸ್ಟೋರ್ಗಳು ಉಳಿಯೋದು ಆಗಾಕತ್ತಿಲ್ಲ. ಬಟ್ ನಾವೇನಾದ್ರೂ ಒಂದ್ ನಮ್ USP ಮೇಲೆ ಕೆಲಸ ಮಾಡಿದ್ರೆ 100% ಉಳಿತದ. ನಮ್ USP ಅದ. ಅದ್ರ ಜೊತೆ ಇನ್ ಕೇಸ್ ಏನಾದ್ರು ನಮ್ಮ ವೆಬ್ಸೈಟ್ ಕಸ್ಟಮರ್ ಏನಾದ್ರು ಟ್ರಸ್ಟ್ ಆಯ್ತು ಅಂತಂದ್ರೆ, ಕಸ್ಟಮರ್ ನನ್ನ ವೆಬ್ಸೈಟ್ ರೆಡಿ ನಂಬಿದ್ರು ಅಂತಂದ್ರ ಯಾವ ತರ ನಂಬ್ತಾರ ಅಂತಂದ್ರೆ ಏನಾಗ್ತದ ಅಂದ್ರೆ ಒಂದ್ ಸೆಕ್ಯೂರ್ ಪೇಮೆಂಟ್ ಬಹಳ ಜನಕ್ಕೆ ಇಂಪಾರ್ಟೆಂಟ್ ಅದ. ಏನದ ಅಂತಂದ್ರೆ ಯಾರಿಗೂ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಬಟ್ ಪ್ರಾಡಕ್ಟ್ ನನ್ ಮನೆಗೆ ಬಂದ್ ಮುಟ್ತದ ಇಲ್ಲ ಅನ್ನೋ ಕ್ವಶನ್ಸ್ಗಳು ಅದಾವ. ಇಂಥ ಸಮಸ್ಯೆ ಇದ್ದಾಗ ಏನಾಗ್ತದ ಅಂತಂದ್ರ
ಕಸ್ಟಮರ್ ಆರ್ಡರ್ ಮಾಡಕ್ ಆಗೋದಿಲ್ಲ. ಹೀಗಾಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕಸ್ಟಮರ್ ಕೊಡ್ಬೋದು. ಕೆಲವೊಂದ್ಸಲ ಏನಾಗ್ತದೆ, ಕಸ್ಟಮರ್ ಆರ್ಡರ್ ಮಾಡ್ತಾರ, ಬಟ್ ಅದು ಐಟಮ್ ಅವ್ರ ಮನಿ ಮುಟ್ಟೋ ಮಟ್ಟ ಅವ್ರದ್ದು ನೆಸೆಸರಿ ಹೋಗಿರ್ತದ, ಅಥವಾ ಅವ್ರಿಗೆ ಏನೋ ಅದು ಐಟಮ್ ಬ್ಯಾಡ್ ಆಗಿರ್ತದ, ಅವ್ರು ಏನೋ ಒಂದು ವಿಚಾರ ಮಾಡಿ ಆರ್ಡರ್ ಮಾಡಿರ್ತಾರೆ, ಬಟ್ ಅದು ಐಟಮ್ ಅವ್ರಿಗೆ ಮೀಟ್ ಆಗೋದಿಲ್ಲ. ಹೀಗಾದಂತ ಸನ್ನಿವೇಶದೊಳಗೆ ಏನಾಗ್ತದ ಅಂತ ಕಸ್ಟಮರ್ ರಿಟರ್ನ್ ಅಪ್ಲೈ ಮಾಡ್ತಾರೆ. ನಾವ್ ಏನಾದ್ರು ರಿಟರ್ನ್ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂತಂದ್ರ, ಅಥವಾ ಅದನ್ನ ನಾವು ರಿಫಂಡ್ ಸರಿಯಾಗಿ ಕೊಡ್ಲಿಲ್ಲ ಅಂತಂದ್ರೆ ಕಸ್ಟಮರ್ ಟ್ರಸ್ಟ್ ಕಳ್ಕೊತೇವಿ. ಇನ್ ಕೇಸ್ ನಾವು ಇದನ್ನೆಲ್ಲಾನು ಕ್ಲೀನ್ ಆಗಿ ಹ್ಯಾಂಡಲ್ ಮಾಡಿದ್ವಿ ಅಂತಂದ್ರೆ, ಕಸ್ಟಮರ್ ಟ್ರಸ್ಟ್ ಏನಾದ್ರು ಗೇನ್ ಆಯ್ತು ಅಂದ್ರೆ, ನೆಕ್ಸ್ಟ್ ಟೈಮ್ ಕಸ್ಟಮರ್ ಏನೋ ಒಂದು ಆರ್ಡರ್ ಮಾಡೋದಿದ್ದಾಗ 100% ಅವ್ರು ನಮ್ಮ ವೆಬ್ಸೈಟ್ ಬಂದು ಆರ್ಡರ್ ಮಾಡ್ತಾರೆ. ಅಲ್ಲಿಂದ ನಮ್ಗೆ ಏನಾಗ್ತದೆ, ಆರ್ಗ್ಯಾನಿಕ್ ಗ್ರೋತ್ ಸ್ಟಾರ್ಟ್ ಆಗ್ತದೆ, ನಮ್ಮ ಬಿಸ್ನೆಸ್ ಗ್ರೋತ್ ಆಗ್ತದೆ. ಇನ್ ಕೇಸ್ ನಾವು ಕಸ್ಟಮರ್ ಜೊತೆ ಏನಾದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತಂದ್ರೆ, ಇಲ್ಲೇನಾಗ್ತದೆ, ಕೆಲವೊಂದ್ಸಲ ಎಲ್ಲಾ ಟೈಮು ಸೆಲ್ಲರ್ಸ್ ಅನ್ನು ಮಿಸ್ಟೇಕ್ ಇರೋದಿಲ್ಲ. ಕೆಲವೊಂದ್ಸಲ ಏನಾಗಿರ್ತದೆ, ಕಸ್ಟಮರ್ ಮಿಸ್ಟೇಕ್ ಇರ್ತದೆ. ಆರ್ಡರ್ ಮಾಡ್ತಾರೆ, ಡೋರ್ ಮಟ್ಟ ಹೋಗ್ತದೆ, ಬಟ್ ಅವ್ರ ಐಟಮ್ ತಗೋದಿಲ್ಲ. ಅಥವಾ ಆರ್ಡರ್ ಮಾಡ್ತಾರೆ, ಐಟಮ್ ನಾವು ಕಳ್ಸಿದ್ರು ನಾವು ಬೇರೆ ಐಟಮ್ ಆರ್ಡರ್ ಮಾಡಿದ್ದೆ ಅಂತ ಹೇಳ್ತಾರೆ. ನಿಮ್ ವೆಬ್ಸೈಟ್ ಇಮೇಜಸ್ ಬೇರೆ ತೋರ್ಸಾಕತ್ತಿತ್ತು ಅಂತಂತಾರ. ಇಂಥ ಟೈಮ್ಗಳಿಗೆ ಏನಾಗ್ತದೆ ಅಂತ, ನಾವು ಕಸ್ಟಮರ್ ಜೊತೆ ಜಗಳಾಡೋದಕ್ಕಿಂತ ಅವ್ರು ಸ್ವಲ್ಪ ನಾವು ಫ್ರೆಂಡ್ಲಿ ಆಗಿ ಈ ಸಿಚುವೇಶನ್ಗಳು ನಾವೇನಾದ್ರೂ ಹ್ಯಾಂಡಲ್ ಮಾಡಿದ್ವಿ ಅಂತಂದ್ರೆ 100% ನಮ್ ಬಿಸ್ನೆಸ್ ಗೆಲ್ತದೆ. ಇಲ್ಲಿ ಸಾಕಷ್ಟು ಚಾಲೆಂಜಸ್ಗಳು ಅದಾವ ಇ ಕಾಮರ್ಸ್ ಬಿಸ್ನೆಸ್ ಒಳಗ. ಹೀಗಾಗಿ ನೀವೇನಾದ್ರೂ ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನಕತ್ತಿದ್ರೆ, ನಿಮಗೆ ಏನಾದ್ರು ಕ್ವಶನ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಒಂದ್ ಸಿಂಪಲ್ ಆಗಿರೋ ಒಂದು ವೆಬ್ಸೈಟ್ ನಮ್ಗೆ ತಕ್ಕೊಡ್ಬೇಕು ಅನ್ನೋ ಸರ್ವಿಸ್ ಏನಾದ್ರು ಹುಡುಕಾಕಂದ್ರೆ, ನಮ್ದೇ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ನಾವು ಕೊಡ್ತೇವಿ. ಅಲ್ಲಿ ನಿಮಗೆ 3,000 5,000 ರೂಪಾಯಿದೊಳಗೆ ನಾವು ಒಂದು ವರ್ಡ್ ಪ್ರೆಸ್ ವೆಬ್ಸೈಟ್ ರೆಡಿ ಮಾಡ್ಕೊಡ್ತೀವಿ. ಕೋಡಿಂಗ್ ವೆಬ್ಸೈಟ್ ಬೇಕು ನಾವು ಮಾಡಿಕೊಡ್ತೀವಿ. ಅಥವಾ ನಿಮ್ಗೆ ಏನಾದ್ರು ಪ್ರಾಡಕ್ಟ್ ರಿಸರ್ಚ್ ಆಗಿರ್ಬೋದು, ಪ್ರಾಡಕ್ಟ್ ಲಿಸ್ಟಿಂಗ್ ಆಗಿರ್ಬೋದು, ಇ ಕಾಮರ್ಸ್ ಯಾವುದೇ ರಿಲೇಟೆಡ್ ಕ್ವಶನ್ಸ್ ಇದ್ರು ನಾವು ಹ್ಯಾಂಡಲ್ ಮಾಡ್ತೀವಿ. ನಿಮ್ಗೆ ಇನ್ನೂ ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.